ಹಾಯ್ ಆಲ್, ಇವತ್ತಿಲ್ಲಿ ನಾವು ಇನ್ವಿಸಿಬಲ್ ಶೋಲ್ಡರ್ ಫಿನಿಶಿಂಗ್ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಸೊ ಅದಕ್ಕೆ ಇಲ್ಲಿ ನಾನು ಫಸ್ಟ್ ಬ್ಯಾಕ್ ಪ್ಯಾಟರ್ನ್, ಬ್ಲೌಸ್ದು ಬ್ಯಾಕ್ ಪ್ಯಾಟರ್ನ್ ಏನಿದೆ ಅದನ್ನು ಮೇನ್ ಫ್ಯಾಬ್ರಿಕ್ ಆ್ಯಂಡ್ ಲೈನಿಂಗ್ ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ನೆಕ್ ಪಾರ್ಟ್ ಫಿನಿಶ್ ಮಾಡಿ. ಈಗ ಇದರ ಮೇಲೆ ನಮ್ಮ ಒಂದು ಫ್ರಂಟ್ ಪಾರ್ಟ್ ಕೂಡ ಲೈಕ್ ನೆಕ್ ಪಾರ್ಟಲ್ಲಿ ಲೈನಿಂಗ್ ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡಿ ಫಿನಿಶ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಕ್ದು ಮೈನ್ ಫ್ಯಾಬ್ರಿಕ್ ಆ್ಯಂಡ್ ಫ್ರಂಟ್ದು ಮೈನ್ ಫ್ಯಾಬ್ರಿಕ್ ಪ್ಲಸ್ ಎರಡು ಲೈನಿಂಗ್ಸ್. ಓಕೆ, ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಲೈನಿಂಗ್ ಮೀಟ್ ಆಗೋ ಥರ ಸೀದಾ ಸೈಡ್ ಮೀಟ್ ಆಗೋ ಥರ ಇಟ್ಕೊಳ್ಳಿ. ಆ್ಯಂಡ್ ಎಕ್ಸಾಕ್ಟ್ ಮಿಡ್ ಪಾಯಿಂಟ್, ಆ ಒಂದು ಲೈನಿಂಗ್ ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ ಏನಿದೆ ಎಕ್ಸಾಕ್ಟಾಗಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ನಾವೇನು ಕೊಟ್ಟಿರ್ತೀವಿ ಶೋಲ್ಡರ್ ಅಟ್ಯಾಚಿಗೆ ಆ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಿ. ಆಫ್ಟರ್ ಸ್ಟಿಚ್ಚಿಂಗ್ ಈ ರೀತಿ ಕಂಪ್ಲೀಟಾಗಿ ಫಿನಿಶ್ ಆಗಿರುತ್ತೆ. ಸೊ ಫೋಲ್ಡ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಏನಿದೆ ಅಲ್ವಾ ಆ ಪ್ಲೇಸಲ್ಲಿ ಒಂದು ಸಣ್ಣ ಕಟ್, ಓಕೆ, ನಾವೇನು ಸ್ಟಿಚ್ ಮಾಡಿರ್ತೀವಿ ಅದಕ್ಕಿಂತ ಮೇಲೆ ಸಣ್ಣದಾಗಿ ಒಂದು ಟ್ರಯಾಂಗಲ್ ಕಟ್ಕೊ. ಆ್ಯಂಡ್ ದೆನ್ ಈಗ ಓಪನ್ ಮಾಡಿದರೆ ಎಕ್ಸಾಕ್ಟಾಗಿ ಪರ್ಫೆಕ್ಟ್ ಫಿನಿಶಿಂಗಲ್ಲಿ ನಿಮ್ಮ ಒಂದು ಇನ್ವಿಸಿಬಲ್ ಶೋಲ್ಡರ್ಸ್ ಫಿನಿಶ್ ಆಗಿರುತ್ತೆ. ಓಕೆ, ಸೊ ಈ ಥರ ನಿಮ್ಮ ಒಂದು ಶೋಲ್ಡರ್ಸ್ ರೆಡಿ. ಇದೇ ಥರ ಇನ್ನಷ್ಟು ಸೀವಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಗೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಯ್ ಆಲ್, ಇವತ್ತಿಲ್ಲಿ ನಾವು ಇನ್ವಿಸಿಬಲ್ ಶೋಲ್ಡರ್ ಫಿನಿಶಿಂಗ್ ಹೇಗೆ ಮಾಡೋದಂತ ಹೇಳಿ ನೋಡೋಣ. ಸೊ ಅದಕ್ಕೆ ಇಲ್ಲಿ ನಾನು ಫಸ್ಟ್ ಬ್ಯಾಕ್ ಪ್ಯಾಟರ್ನ್, ಬ್ಲೌಸ್ದು ಬ್ಯಾಕ್ ಪ್ಯಾಟರ್ನ್ ಏನಿದೆ ಅದನ್ನು ಮೇನ್ ಫ್ಯಾಬ್ರಿಕ್ ಆ್ಯಂಡ್ ಲೈನಿಂಗ್ ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ನೆಕ್ ಪಾರ್ಟ್ ಫಿನಿಶ್ ಮಾಡಿ. ಈಗ ಇದರ ಮೇಲೆ ನಮ್ಮ ಒಂದು ಫ್ರಂಟ್ ಪಾರ್ಟ್ ಕೂಡ ಲೈಕ್ ನೆಕ್ ಪಾರ್ಟಲ್ಲಿ ಲೈನಿಂಗ್ ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡಿ ಫಿನಿಶ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಕ್ದು ಮೈನ್ ಫ್ಯಾಬ್ರಿಕ್ ಆ್ಯಂಡ್ ಫ್ರಂಟ್ದು ಮೈನ್ ಫ್ಯಾಬ್ರಿಕ್ ಪ್ಲಸ್ ಎರಡು ಲೈನಿಂಗ್ಸ್. ಓಕೆ, ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಲೈನಿಂಗ್ ಮೀಟ್ ಆಗೋ ಥರ ಸೀದಾ ಸೈಡ್ ಮೀಟ್ ಆಗೋ ಥರ ಇಟ್ಕೊಳ್ಳಿ. ಆ್ಯಂಡ್ ಎಕ್ಸಾಕ್ಟ್ ಮಿಡ್ ಪಾಯಿಂಟ್, ಆ ಒಂದು ಲೈನಿಂಗ್ ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಜಾಯ್ನಿಂಗ್ ಮಿಡ್ ಪಾಯಿಂಟ್ ಏನಿದೆ ಎಕ್ಸಾಕ್ಟಾಗಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ನಾವೇನು ಕೊಟ್ಟಿರ್ತೀವಿ ಶೋಲ್ಡರ್ ಅಟ್ಯಾಚಿಗೆ ಆ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಿ. ಆಫ್ಟರ್ ಸ್ಟಿಚ್ಚಿಂಗ್ ಈ ರೀತಿ ಕಂಪ್ಲೀಟಾಗಿ ಫಿನಿಶ್ ಆಗಿರುತ್ತೆ. ಸೊ ಫೋಲ್ಡ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಏನಿದೆ ಅಲ್ವಾ ಆ ಪ್ಲೇಸಲ್ಲಿ ಒಂದು ಸಣ್ಣ ಕಟ್, ಓಕೆ, ನಾವೇನು ಸ್ಟಿಚ್ ಮಾಡಿರ್ತೀವಿ ಅದಕ್ಕಿಂತ ಮೇಲೆ ಸಣ್ಣದಾಗಿ ಒಂದು ಟ್ರಯಾಂಗಲ್ ಕಟ್ಕೊ. ಆ್ಯಂಡ್ ದೆನ್ ಈಗ ಓಪನ್ ಮಾಡಿದರೆ ಎಕ್ಸಾಕ್ಟಾಗಿ ಪರ್ಫೆಕ್ಟ್ ಫಿನಿಶಿಂಗಲ್ಲಿ ನಿಮ್ಮ ಒಂದು ಇನ್ವಿಸಿಬಲ್ ಶೋಲ್ಡರ್ಸ್ ಫಿನಿಶ್ ಆಗಿರುತ್ತೆ. ಓಕೆ, ಸೊ ಈ ಥರ ನಿಮ್ಮ ಒಂದು ಶೋಲ್ಡರ್ಸ್ ರೆಡಿ. ಇದೇ ಥರ ಇನ್ನಷ್ಟು ಸೀವಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಗೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.